ಎಲ್ಲರಿಗೂ ಫ್ರೇಸ್ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ದೇವ್ರು ಮಾತಾಡುವಂಥ ದೇವ್ರು ಆತನಾಗಿದ್ರು ಪ್ರಿಯರೇ. ಎಷ್ಟು ಜನರು ಭಯ ಪಡ್ತಾ ಇದ್ದೀರಾ, ಎಷ್ಟು ಜನರು ಅಂಜುವಂತರಾಗಿದ್ರು ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ 54ನೇ ಅಧ್ಯಾಯ 4ನೇ ವಚನ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ದೇವ್ರು ಮಾತಾಡುವಂಥ ದೇವರ ಆತನಾಗಿದ್ದು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಹೆದರುವಂತರಾಗಿರ್ತೀವಿ ಪ್ರಿಯರೇ. ನಮ್ಮ ಕಷ್ಟಗಳಿದೆ ಅಂತ ಹೆದರ್ತಾ ಇದೆಯಾ, ಭಯ ಪಡ್ತಾ ಇದೀವಾ, ಅಂಜುವಂತರಾಗಿದ್ದೇವ. ಅನೇಕ ದಿವಸ ನಮ್ಮ ರೋಗಗಳಂತೆ ಅಂತೇಳಿ ನಾವು ಭಯ ಪಡ್ತಾ ಇದ್ದೀವ. ಆದರೆ ನಾವು ಭಯ ಪಡಬೇಡ ಪ್ರಿಯರೇ, ಯಾಕಂದರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ರು ಪ್ರಿಯರೇ. ಹೆದರದಿರು, ನಿನಗೆ ಅವಮಾನವಾಗುವುದಿಲ್ಲ. ಯಾವ ಕಷ್ಟಗಳಿಂದ, ಯಾವ ಸಮಸ್ಯೆಗಳಿಂದ, ಯಾವ ರೋಗದಿಂದ ನಾವು ಭಯ ಪಡ್ತಿರ್ತೀವಿ ಪ್ರಿಯರೇ, ಅದೇ ಭಯದಿಂದ ಎಲ್ಲ ದೇವ್ರು ನಮಗೆ ತೆಗೆದು ಹಾಕಿ ಅದೇ ಅವಮಾನ ಹೊಂದುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ಭಯ ಪಡ್ತಾ ಇರ್ತೇವೋ, ಆತ್ಮ ರೀತಿಯಾಗಿ ಅಂಜುವಂತರಾಗಿರ್ತೇವೋ, ಆ ವಿಷಯದಲ್ಲಿ ನಾವು ಅವಮಾನ ಹೊಂದುವುದಿಲ್ಲ ಪ್ರಿಯರೇ. ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡ್ರಿ. ದೇವ್ರ ಕಡೆಗೆ ನೀವು ನಂಬಿಕೆ ವಿಶ್ವಾಸ ಇಟ್ರಿ. ಎಲ್ಲ ವಿಷಯದಲ್ಲಿ ಧೈರ್ಯ ತಂದ್ಕೊಂಡಾಗ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸುವಂಥ ದೇವರು. ಹಾಲೆಲೂಯಾ. ಯೆಶಾಯ ಪ್ರವಾದನೆ ಮೂಲಕವಾಗಿ ದೇವರು ಯೆಶಾಯನಿಗೆ ಧೈರ್ಯಪಡಿಸಿದಂಥ ದೇವರು ನಿಮ್ಮನ್ನು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮೂಲಕವಾಗಿ ಧೈರ್ಯಪಡಿಸ್ತಾ ಇದ್ದಾರೆ ಪ್ರಿಯರೇ. ಮತ್ತು ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ನಾಚಿಕೆ ಅಂದರೆ ನಾವು ಯಾವ ವಿಷಯದಲ್ಲಿ ಭಯಪಟ್ಟು ನಮಗೆ ಇದೇನು ಕೆಲಸಗಳು, ಇದೇನು ಸಮಸ್ಯೆಗಳು ಅಂತ ನಾಚಿಕೆ ಪಟ್ಟು ನಾವು ಜೀವಿಸ್ತಾ ಇರ್ತೀವಿ ಪ್ರಿಯರೇ. ಆ ವಿಷಯದಲ್ಲಿ ನೀವು ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗುವುದಿಲ್ಲ. ನಾವು ನಾಚಿಕೆ ಪಡದಿರ್ಬೇಕು ಪ್ರಿಯರೇ. ನಾವು ಧೈರ್ಯ ತಂದ್ಕೊಳ್ಬೇಕು. ಯಾವುದೇ ಭಯಂಕರ ಪರಿಸ್ಥಿತಿಗಳು, ಯಾವುದೇ ಸಮಸ್ಯೆಗಳು, ಹೆದರುವಂಥ ಸಮಯ, ಅವಮಾನ ಹೊಂದಂಥ ಸ್ಥಿತಿಗಳು ಬಂದರೂ ಕೂಡ ನಾವು ಎಲ್ಲ ವಿಷಯ ನಾವು ಧೈರ್ಯ ತಂದ್ಕೊಂಡು ದೇವ್ರ ವಾಕ್ಯಗಳು ಗಟ್ಟಿ ಹಿಡ್ಕೊಂಡು ನಾವು ದೇವ್ರ ಕಡೆಗೆ ತಿರುಗಿಕೊಂಡು ನಾವು ಆತ್ಮ ರೀತಿಯಾಗಿ ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ. ದೇವ್ರು ನಮಗೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನೆರವೇರಿಸಿ ಎಲ್ಲ ವಿಷಯ ನಮ್ಗೆ ಧೈರ್ಯಪಡಿಸಿ ಆತ ನಮ್ಮ ನಡೆಸುವಂಥ ದೇವರು ಆತನಾಗಿದೆ ಪ್ರಿಯರೇ. ಪ್ರತಿಯೊಂದು ಅವಮಾನ ಸ್ಥಿತಿಗಳೆಲ್ಲ ತೆಗೆದು, ನಾಚಿಕೆ ಪಡುವಂಥ ಸ್ಥಿತಿಗಳೆಲ್ಲ ತೆಗೆದು, ಆಶಾಭಂಗ ಹೊಂದುವಂಥ ಸ್ಥಿತಿಗಳೆಲ್ಲ ತೆಗೆದು ದೇವರು ನಮ್ಮನ್ನು ಧೈರ್ಯಪಡಿಸಿ ನಮ್ಮನ್ನು ಆಧಾರವನ್ನು ನೀಡಿ ನಮ್ಮನ್ನು ಆಶ್ವಾಸ ಬಲಪಡಿಸುವಂಥ ದೇವರು ಆತನಾಗಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಯೆಶಾಯ ಪ್ರವಾದನೆ ಮೂಲಕವಾಗಿ ಜೀವಿತದಲ್ಲಿ ದೇವರು ವಾಗ್ದಾನ ನೆರವೇರಿಸುವಂಥ ದೇವರು ನಿಮ್ಮ ಜೀವಿತದಲ್ಲಿ ಆತನು ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಇವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿರು ತಂದೆ. ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಅವ್ರು ಯಾವ ವಿಷಯದಲ್ಲಿ ಹೆದರುವಂಥ ಸಮಯದಲ್ಲಿ, ಅವಮಾನ ಹೊಂದಂಥ ಸಮಯದಲ್ಲಿ, ಅಂಜುವಂಥ ಸಮಯದಲ್ಲಿ ಪ್ರಭಾ ಅವರಿಗೆ ಧೈರ್ಯ ಪಡಿಸಿದಕ್ಕಾಗಿ ನಾವು ಸ್ತೋತ್ರವಾಗಲಿ. ವಾಗ್ದಾನ ಅವ್ರ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ತಂದು ನೀವು ಯಾವ ವಿಷಯದಲ್ಲಿ ನಾಚಿಕೆ ಪಡೋದಿರು, ನೀವು ಅವಮಾನ ಹೊಂದದಿರು, ನಾನು ನಿಮಗೆ ಧೈರ್ಯ ಪಡಿಸ್ತೀನಿ ಎಂಬುದಾಗಿ ತಂದು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಒಂದು ಕುಟುಂಬದಲ್ಲಿ ಆತ್ಮ ರೀತಿಯಾಗಿ ನೆರವೇರಿಸಿರಿ ಪ್ರಭಾ. ಮತ್ತೆಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದು ಅವ್ರು ಎಲ್ಲಾ ವಿಷಯದಲ್ಲಿ ತಂದು ನೀವೇ ಆಶ್ವಾಸ ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.